ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡೋಣ ಬನ್ನಿ. ನೋಡಿ, ಸುಕನ್ಯಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹೆಸರು, ಯಾದವ್ ಅಂತ ಗಂಡನ ಹೆಸರು ಇರುತ್ತೆ. ಇವರಿಗೆ 37 ವರ್ಷ ವಯಸ್ಸಾಗಿದೆ. ಇವ್ರು ಬಂದ್ಬಿಟ್ಟು ದಲಿತರು, ಓಕೆನಾ. ಸಂಬಂಧ ಬಂದ್ಬಿಟ್ಟು ಮಿಂಡನ ಜೊತೆ ಇದೆ, ಲೆಕ್ಕವಿಲ್ಲದಷ್ಟು ಸಲ ಹಾಕಿಸಿಕೊಂಡಿದ್ದೀನಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಮರೆಯಲಾಗದ ನೆನಪು ಅಂತಂದರೆ ಇವ್ರಿಗೆ ಮೊದಲ ಬಾರಿಗೆ ಮಿಂಡ ಗದೆ ತೆಗೆದು ಪೊದೆಗೆ ಇಳಿಸಿದ್ದು ಇವ್ರಿಗೆ ಮರೆಯಲಾಗದ ಒಂದು ನೆನಪಾಗಿರುತ್ತೆ. ಇನ್ನು ಓದಿರೋದು ಬಂದ್ಬಿಟ್ಟು ಇವರು BSc 2 ವರ್ಷ, ಆಮೇಲೆ ಮನೆಯಲ್ಲಿ ಮದುವೆ ಮಾಡಿದರು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದರೆ, ಕಟ್ಟಿಕೊಂಡವನು ಕೊನೆ ತನಕ, ಸುಖ ಅನುಭವಿಸಿದವನು ಇರೋ ತನಕ ಅನ್ನೋ ರೀತಿ ಆಗೋಗಿದೆ ಇವರ ಒಂದು ಬಾಳು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸ್ನೇಹಿತರೆ, ವಿಚಾರ ಏನ್ರ ಬಗ್ಗೆ ಏನಪ್ಪ ಅಂತಂದರೆ, ಹೌಸ್ ಇದೆ ಇವತ್ತು ಬೆಂಗಳೂರಲ್ಲಿ ಕತ್ರಗುಪ್ಪೆಯಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಹೌಸ್. ಕೆಲಸಗಾರರು ಕಮ್ಮಿ ಇದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ. ನೋಡಿ, ಮನೆ ಕಟ್ಟೋಕೆ ಕುಂಟ ಆದರೂ ಓಕೆ, ಮುದುಕ ಆದರೂ ಓಕೆನೆ, ಸರಿನಾ. 3 ಹೊತ್ತು ಊಟ ಮಸ್ತಾಗಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು 5 ಜನ ಕೆಲಸ ಮಾಡೋಕ್ಕೆ ಬೇಕು. ಜಾತಿ ಯಾವುದು ಅಂತ ಕೇಳಲ್ಲ, ಆದರೆ ಸುಖ ಕೊಟ್ಟ ಅನುಭವ ಇರಬೇಕು, ಅದೊಂದು ಮಾತ್ರ ಕೇಳ್ತೀವಿ, ಅದೇ ಮುಖ್ಯ, ಆಯಿತಾ. ಯಾಕೆ ಅಂತಂದರೆ ಹೇಗೆ ಮಾಡ್ತಾನೋ ಏನೋ ಅಂತಕ್ಕಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ಇನ್ನು ಮೂರನೇದು ಬಂದ್ಬಿಟ್ಟು ಸಿಮೆಂಟ್ ಮಿಕ್ಸಿಂಗ್ ಹಾಗೆ ಮಣ್ಣು ಹೊತ್ತ ಅನುಭವ ಇರಬೇಕು. ಅರ್ಧಕ್ಕೆ ಅರ್ಧ ಮನೆ ಕಂಪ್ಲೀಟ್ ಆಗೋಗಿದೆ ಆಲ್ರೆಡಿ, ಇನ್ನೇನು ಸ್ವಲ್ಪ ಮನೆ ಕೆಲಸ ಇರುತ್ತೆ. 6 ತಿಂಗಳಿದ್ದು ಮಾಡಿದ್ರೆ ಓಕೆ ಕಣ್ರಪ್ಪ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಸ್ನೇಹಿತರೆ, ಈಗ ಆಲ್ರೆಡಿ ಅರ್ಧಕ್ಕರ್ಧ ಕಂಪ್ಲೀಟ್ ಆಗೋಗಿದೆ. ಇನ್ನು ಸ್ವಲ್ಪ ದಿನ ಇದ್ಬಿಟ್ಟು ಮನೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲನೂ ಕೊಡ್ತಾರೆ. ಇದ್ಕೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಸುಖ ಸಿಗುತ್ತೆ. ಇನ್ನು ಬೆಡ್ರೂಮ್ ಹಾಗೂ ಬಾತ್ರೂಮ್ ಎರಡು ಒಂದೇ ಸೈಜ್ ಇದೆ, ಓಕೆನಾ ಅಂತ ಹೇಳಿದ್ದಾರೆ. ಇನ್ನು ಅದೆಲ್ಲ ಕೆಲಸ ಆಗಿದೆ, ಕಾಂಪೌಂಡ್ ಮಾತ್ರ ಹಾಕಬೇಕಿದೆ. ಅದು ಸುಮಾರು 2 ಅಥವಾ 3 ತಿಂಗಳು ಹಿಡಿಯಬಹುದು ಅಂತ ಹೇಳಿದ್ದಾರೆ. ಅಂದರೆ ಕಾಂಪೌಂಡ್ ಹಾಕೋಂಥ ಒಂದು ಕೆಲಸ ಇದೆ. ಇನ್ನು ಎಷ್ಟು ದಿನಗಳವರೆಗೆ ಕೆಲಸ ಮಾಡಲಿ, ಅಲ್ಲಿವರೆಗೂ ಕೂಡ ವಾಸ ಮಾಡೋಕ್ಕೆ ಮನೆ ಹಾಗೂ ಸುಖ ಕೊಡುವ ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ದಿನನಾದ್ರೂ ಕೆಲಸ ಮಾಡಿರಿ, ಅಲ್ಲಿವರೆಗೂ ಕೂಡ ಇವರು ಊಟ ಉಪಚಾರ ವಸತಿ ವ್ಯವಸ್ಥೆ ಇರುತ್ತೆ. ಹೌಸ್ ವರ್ಕ್ ಮುಗಿದ ಕೂಡಲೇ ಸಂಬಂಧ ಬಿಡಬೇಕಾಗುತ್ತೆ. ಆಮೇಲೆ ಫೋನ್ ಮಾಡೋದು ಪೀಡಿಸೋದು ಮಾಡಬಾರ್ದು, ಯಾಕೆಂದರೆ ಅದೆಲ್ಲ ಇಷ್ಟ ಆಗಲ್ಲ. ಯಾಕೆಂದರೆ ಇದ್ದಾಗ ಚೆನ್ನಾಗಿ ಮಾಡಿರ್ತೀರ, ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಬಿಟ್ಬಿಡ್ಬೇಕು ಸಂಬಂಧ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಅಭಿಪ್ರಾಯ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.